ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಬಾಬಾ, ನೀರು ತಗೊಳ್ಳಿ. ಪ್ರಯಾಣ ಎಲ್ಲ ಚೆನ್ನಾಗಿತ್ತಾ? ತುಂಬ ಆಯಾಸ ಆಯ್ತಾ? ನೀವು ಫ್ರೆಶ್ ಅಪ್ ಆಗಿ ಬನ್ನಿ, ಅಷ್ಟರಲ್ಲಿ ನಾನು ನಿಮ್ಗೆ ಊಟಕ್ಕೆ ರೆಡಿ ಮಾಡ್ತೀನಿ. ಏನು ಮಾಡಲಿ? ಚಪಾತಿ ಮಾಡಲಾ ಇಲ್ಲ ಮುದ್ದೆ ಮಾಡಲಾ? ಏನು ತಿಂತೀರಾ? ನೀರನ್ನ ಅಲ್ಲಿಟ್ಟು ಹೋಗಮ್ಮ. ರೀ, ಹೇಗಿದ್ದೀರಾ? ನೇಚರ್ ಕ್ಯೂರ್ ಕ್ಯಾಂಪೆಲ್ಲ ಹೇಗಾಯಿತು? ನೀವು ಇಲ್ಲದೆ ಹೋಗಿ ಮನೆಯೆಲ್ಲ ಬಣ ಬಣ ಅಂತಿತ್ತು ರೀ. ನೀವು ಬಂದ್ರಲ್ಲ, ಅಷ್ಟೇ ಸಮಾಧಾನ ಆಯಿತು. ಕರೆಕ್ಟ್ ಸಮಯಕ್ಕೆ ಬಂದಿದ್ದೀರಿ. ಯಾಕ್ರಿ ಏನೂ ಮಾತಾಡ್ತಾನೆ ಇಲ್ಲ? ಏನಾಯ್ತು? ಅಣ್ಣ, ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕಾಗಿತ್ತು. ರಿತು ಎಂಗೇಜ್ಮೆಂಟ್ ವಿಷಯ ತಾನೆ? ಅಂದರೆ ದೊಡ್ಡಪ್ಪಂಗೆ ಈ ವಿಷಯ ಗೊತ್ತಾಗ್ತಿದೆ, ಬಲವಂತವಾಗಿ ಆಗ್ತಿದೆ ಎಂಗೇಜ್ಮೆಂಟ್ ಅಂತ ಗೊತ್ತಾದರೆ ಖಂಡಿತ ಇದನ್ನು ತಡೀತಾರೆ. ಹೌದು ಅಣ್ಣ. ವಿಷಯ ಹೇಳಾಯ್ತಲ್ಲ, ನೀವಿನ್ನು ಹೋಗಬಹುದು. ರೀ, ನಿಮ್ಮ ಹತ್ರ ಅದ್ರ ಬಗ್ಗೆ ಚರ್ಚೆ ಮಾಡಬೇಕಿತ್ತು. ಯಾವ ವಿಚಾರವಾಗಿ? ಅದೇ ರೀ, ಹುಡುಗನ ಬಗ್ಗೆ, ಮನೆತನದ ಬಗ್ಗೆ, ಅವನ ವಿದ್ಯಾಭ್ಯಾಸದ ಬಗ್ಗೆ, ನಿಶ್ಚಿತಾರ್ಥದ ತಯಾರಿ ಬಗ್ಗೆ. ಮಾತಾಡೋದಕ್ಕೇನಿದೆ? ನೀವೇ ನಿರ್ಧಾರ ಮಾಡಿದ್ದೀರಲ್ಲ, ನಿಶ್ಚಿತಾರ್ಥನೂ ಫಿಕ್ಸ್ ಮಾಡಿದ್ದೀರಲ್ಲ. ಅದು ಅಲ್ಲ ರೀ, ಅದು ಪರಿಸ್ಥಿತಿ. ನನ್ನ ಪರಿಸ್ಥಿತಿ ಹೇಗಿದೆ ಗೊತ್ತಾ? ನಮ್ಮ ಮನೆಯಲ್ಲಿ ನಡೀತಾ ಇರೋ ನಿಶ್ಚಿತಾರ್ಥದ ಬಗ್ಗೆ ಮೂರನೇವರಿಂದ ವಿಷಯ ತಿಳ್ಕೊಳ್ಬೇಕಾಗಿ ಬಂತು. ನಿಮಗೆ ಲಕ್ಷ್ಮಣ ಫೋನ್ ಮಾಡಿದ್ನಂತೆ ರೀ? ಮಾಡಿದ್ನಾ? ಇರಬಹುದೇನೋ, ಆದರೆ ನನಗೆ ವಿಷಯ ತಲುಪಲಿಲ್ವಲ್ಲ. ಅದು ಕನೆಕ್ಷನ್ ಸಿಗಲಿಲ್ಲ ಅಂದ. ಅಣ್ಣ, ದಯವಿಟ್ಟು ತಪ್ಪಿಲಿ ಬೇಡ. ಇವತ್ತಿನವರೆಗೂ ನೀನಿಲ್ಲದೆ ನಾನು ಯಾವುದಾದ್ರು ನಿರ್ಧಾರ ತಗೊಂಡಿದ್ದೇನೆ ಹೇಳು? ಹಾಗಾದರೆ ನಾನು ಇಲ್ಲದೆ ಹೋದ್ರೂ ಈ ನಿಶ್ಚಿತಾರ್ಥ ಮಾಡ್ತಿದ್ರಿ ಅಲ್ವಾ? ಅದು ಅಲ್ಲದೆ ನಾನು ಈ ಮನೆಗೆ ಏನೂ ಅಲ್ಲ ಅಲ್ವಾ?
ಏನಣ್ಣ ನೀನು ದಯವಿಟ್ಟು ಬೇಜಾರು ಮಾಡ್ಕೋಬೇಡ. ಇವತ್ತಿನವರೆಗೂ ನೀನಿಲ್ಲದೆ ನಾನು ಯಾವ ನಿರ್ಧಾರ ತಗೊಂಡಿದ್ದೀನಿ ಹೇಳು? ಈ ಸರಿ ಅಂಥ ಒಂದು ಸಂದರ್ಭ ಬಂದ್ಬಿಡ್ತು. ನೀನಿಲ್ಲದೆ ಇದ್ದಾಗ ರೀ, ನಾನು ಅದನ್ನೆಲ್ಲ ಆಮೇಲೆ ಹೇಳ್ತೀನಿ. ಏನೋ ಆತುರದಲ್ಲಿ ನಿರ್ಧಾರ ತಗೊಂಡ್ವಿ. ನಮ್ಮ ಮೇಲೆ ಕೋಪ ಬಂದಿದ್ರೆ ದಯವಿಟ್ಟು ಕ್ಷಮಿಸಿ. ಕ್ಷಮಿಸೋದಕ್ಕೆ ನಾನು ಯಾರು ಸೀತಾ? ಅಷ್ಟಕ್ಕೂ ನನಗೇನೂ ಕೋಪ ಇಲ್ಲ. ನನ್ನ ಬಗ್ಗೆ ನನಗೆ ಬೇಜಾರಿದೆ. ಯಾವಾಗಲೂ ಏನೇ ಮಾಡೋದಿದ್ರೂ ನನ್ನ ಕೇಳೇನೆ ಮಾಡ್ತಾಯಿದ್ರಿ. ನಾನು ಪ್ರೀತಿಯಿಂದ ಹಾಗೆ ಮಾಡ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೆ. ಆದರೆ ಹಿರಿತನಕ್ಕೆ ಬೆಲೆ ಕೊಡ್ತೀರಾ ಅನ್ನೋದು ನನಗಾಗ ಅರ್ಥ ಆಗಿರಲಿಲ್ಲ. ನೀವೆಲ್ಲ ಸ್ವತಂತ್ರವಾಗಿ ಯೋಚನೆ ಮಾಡೋಷ್ಟು ಸಾಮರ್ಥ್ಯ ಹೊಂದಿದ್ದೀರಾ. ಅದನ್ನು ನಾನೇ ಸರಿಯಾಗಿ ತಿಳ್ಕೊಳ್ಳಿಲ್ವೇನೋ ಅಂತ ಅನ್ನಿಸ್ತಾ ಇದೆ ನನಗೆ. ಈ ಮನೆ ಹಿರಿಯನಾಗಿ ನಿಮ್ಮ ಸ್ವಾತಂತ್ರ್ಯಕ್ಕೆಲ್ಲ ನಾನೇ ಅಡ್ಡಿ ಆಗಿಬಿಟ್ನೇನೋ ಅಂತ ನನಗನ್ನಿಸ್ತಾ ಇದೆ. ಅದನ್ನು ನಾನು ಮೊದಲೇ ತಿಳ್ಕೋಬೇಕಾಗಿತ್ತು. ದೊಡ್ಡ ತಪ್ಪು ಮಾಡಿಬಿಟ್ಟೆ. ಖಂಡಿತ ಇಲ್ಲ ಅಣ್ಣ. ನಾವ್ಯಾರೂ ಆ ರೀತಿ ಅಂದ್ಕೊಂಡಿಲ್ಲ. ಈ ಮನೇಲಿ ಯಾವುದೇ ಕೆಲಸ ಆದರೂ ನೀನೇ ಮುಂದೆ ನಿಂತು ನಡೆಸಬೇಕು. ಆಮೇಲೆ ಮಿಕ್ಕೋರೆಲ್ಲ. ರೀ, ನಾಳೆನೇ ಎಂಗೇಜ್ಮೆಂಟು. ನಿಮ್ಮ ಫ್ರೆಂಡ್ ಮಗನೇ ಹುಡುಗ. ನೀವೊಂದ್ಸಲ ನೋಡಿ ಹೇಳಿದ್ರೆ. ಇನ್ನು ನಾನು ನೋಡಿ ಹೇಳೋದೇನಿದೆ ಸೀತಾ? ನೀವಾಗಲೇ ಎಲ್ಲ ನಿರ್ಧಾರ ಮಾಡಿಬಿಟ್ಟಿದ್ದೀರಲ್ಲ. ನಾಳೆ ನಾನು ಇರಬೇಕಾ ಬೇಡವಾ ಅಷ್ಟು ಹೇಳಿ. ಅಣ್ಣ, ಪ್ರೀತಿ ಅಂತ ನನ್ನ ಹಿಂದೆ ಬಿದ್ದು ನನ್ನ ಜೀವನನೇ ಹಾಳು ಮಾಡ್ಬಿಟ್ಟಿಯಲ್ಲೋ. ನಾನೇನೋ ಮೋಸ ಮಾಡಿದೆ. ಮಾತಾಡು ದಿವ್ಯಾ, ಸಾಕ್ ಮಾಡು, ಸಮಾಧಾನ ಮಾಡ್ಕೋ. ಏನಜ್ಜಿ ಸಮಾಧಾನ ಮಾಡ್ಕೊಳ್ಳೋದು? ನನ್ನ ಬದುಕನ್ನೇ ಹಾಳು ಮಾಡ್ಬಿಟ್ಟ. ಈ ಗುಡ್ಸ್ಲೆಲ್ಲ ಅರಮನೆ ಆಸೆ ತೋರಿಸಿ ನನ್ನನ್ನೇ ಯಾಮಾರಿಸ್ಬಿಟ್ಟ. ಇವಾಗ ನಾನು ಏನ್ ಮಾಡ್ಲಿ? ಎಲ್ಲಿಗೆ ಹೋಗ್ಲಿ? ಇವನ್ ನೋಡಿದ್ರೆ ನನ್ನ ಜೀವನನೇ ನರಕ ಮಾಡ್ಬಿಟ್ಟ. ಹೊಡಿಬೇಕಾಗಿದ್ದೆ ಅಮ್ಮ, ಹೊಡಿಬೇಕಾಗಿದ್ದೆ.
ಎಲ್ಲ ಹೋಯ್ತು. ಜೀವನನೇ ಸರ್ವನಾಶ ಆಗೋಯ್ತು. ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಇದ್ದೇ ಇರುತ್ತೆ ಕಣೆ, ಸಮಾಧಾನ ಮಾಡ್ಕೋ. ನನ್ ಏನೆಲ್ಲ ಆಗ್ಬೇಕು, ಹೇಗೆಲ್ಲ ಬದುಕ್ಬೇಕು ಅಂತ ಕನ್ಸ್ಕೊಂಡಿದ್ದೆ, ಎಲ್ಲನೂ ಮಣ್ಪಾಲ್ ಮಾಡ್ಬಿಟ್ಯಲ್ಲೋ. ನನ್ನನ್ನು ಯಾಮಾರ್ಸಕ್ಕೆ ಎಷ್ಟೆಲ್ಲ ನಾಟಕ ಮಾಡಿದೆ. ಎಷ್ಟು ದಿನದಿಂದ ಕಾಯ್ಕೊಂಡಿದ್ಯೋ. ಅಜ್ಜಿ, ನಿಮಗೆ ಗೊತ್ತಾ, ಇವ್ನು ನನಗೆ ಕಾಸ್ಟ್ಲಿ ಗಿಫ್ಟ್ ತಂದು ಕೊಡ್ತಾ ಇದ್ದ. ಅಷ್ಟೇ ಅಲ್ಲ, ನಾನು ಹೇಳಿದ ಕಡೆ ಎಲ್ಲ ಕರ್ಕೊಂಡು ಹೋಗಿ ನಾನು ಕೇಳಿದ್ನೆಲ್ಲ ಕೊಡ್ಸ್ತಾ ಇದ್ದಮ್ಮ. ಅಜ್ಜಿ, ನನ್ ಎಂತ ತಟ್ಟಿ ಅಜ್ಜಿ. ಶೂಟಿಂಗ್ ಮನೆನೇ ಇವನ್ ಮನೆ ಅಂತ ನನಗೆ ಯಾಮಾರಿಸ್ಬಿಟ್ಟಿದ್ದ ಅಜ್ಜಿ. ಅದ್ಯಾರೋ ಆರ್ಟಿಸ್ಟ್ಗಳನ್ನ ಕರ್ಕೊಂಬಂದು ಇವ್ರ ಅಪ್ಪ ಅಮ್ಮ ಅಂತ ಹೇಳಿ ನನಗೆ ಮೋಸ ಮಾಡ್ಬಿಟ್ಟ ಅಜ್ಜಿ. ಅದನ್ನ ನಾನು ನಂಬಿಟ್ಟೆ. ಇವ್ನು ಹೇಳಿದ್ನೆಲ್ಲ ನಂಬ್ತಿದ್ದೆ. ಆದ್ರೆ ಇದೆಲ್ಲ ಮೋಸ ಅಂತ ನನಗೇನು ಗೊತ್ತಾಗಿಲ್ಲ. ನಾನು ಮೋಸ ಹೋಗ್ಬಿಟ್ಟೆ ಅಜ್ಜಿ. ಇವನಿಂದ ನನ್ನ ಜೀವನನೇ ಸರ್ವನಾಶ ಆಗೋಯ್ತು. ನನ್ನ ಬುದ್ಧಿಗೆ ಏನಾಗಿತ್ತು? ನಾನು ಯಾಕೆ ಇವನು ನಂಬಿದೆ? ಕೋಟೆ ಮನೆ ಸಂಬಂಧ ಅಂದ್ಬಿಟ್ಟು ಈ ದರಿದ್ರ ನನ್ನ ಮಗನ ಜೊತೆ ಓಡ್ ಬಂದಲ್ಲ ಅಜ್ಜಿ. ಇದು ನಾನು ಅನ್ಭವಿಸ್ಬೇಕಾಗಿದೆ. ಈ ನನ್ನ ಮಗನ್ ನಂಬಿ ನಾನು ಬೀದಿಗೆ ಬಿದ್ಬಿಟ್ಟೆ ಅಜ್ಜಿ, ಬೀದಿಗೆ ಬಿದ್ಬಿಟ್ಟೆ. ಇವಾಗ ನಾನು ಅನುಭವಿಸ್ಬೇಕಾಗಿರೋದು ಆ ಸತ್ಯನ ಪಾಲಾಗೋಯ್ತು. ನಾನು ಬೀದಿಗೆ ಬಿದ್ಬಿಟ್ಟೆ. ನಾನು ಬೀದಿಗೆ ಬಿದ್ಬಿಟ್ಟೆ. ನೋಟದ ಕಿಡಿಸೋ ಕಿಸಿ ಸುಡಬೇಡವೇ ನನ್ನೀ ಥರ ತುಸು ಕರುಣೆ ತೋರಿಸು ಬಡಪಾಯಿಗೆ ಅತಿಯಾಗಿದೆ ಆಕರ್ಷಣೆ ಏನಾದರೂ ನೀನೇ ಹೊಣೆ ಇರಲಾರೆ ಸುಮ್ಮನೆ ತುಸು ಕರುಣೆ ತೋರಿಸು ಬಡಪಾಯಿಗೆ
ಏನಿದು ಅಮಲ್ ಬೇಬಿ, ಬಿಡು ನನ್ನ ಕೈನ. ಇನ್ಮೇಲೆ ಬಿಡೋ ಮಾತೇ ಇಲ್ಲ. ನೀನೇ ಅಲ್ವಾ ಕೇಳಿದ್ದು ಪ್ರೀತಿ ಅಂದರೆ ಏನು ಅಂತ. ಇದೆ ಅದು. ಅಂದರೆ ಪ್ರೀತಿ ಅಂದರೆ ಜಗತ್ತೇ ಕಳೆದೋಗೋ ಹಾಗೆ ಸಮುದ್ರದ ದಂಡೆ ಮೇಲೆ ಒಟ್ಟಿಗೆ ಹೆಜ್ಜೆ ಆಗ್ತೀವಲ್ಲ, ಅದು. ಮುಳುಗ್ತಾ ಇರೋ ಸೂರ್ಯನ ನೋಡ್ತಾ ಮನ್ಸುಗಳು ಅರಳುತ್ತಲ್ಲ, ಕಳೆದು ಹೋದ ದಾರಿಲಿ ಒಬ್ರಿಗೊಬ್ರು ಆಸರೆಯಾಗಿ ಸಿಗ್ತೀವಲ್ಲ, ಅದು. ಒಂಟಿ ತೆಪ್ಪದಲ್ಲಿ ಮುಳುಗೋ ಭಯನೇ ಇಲ್ಲದೆ ಧೈರ್ಯವಾಗಿದ್ವಲ್ಲ, ಅದು. ಪ್ರೀತಿ ಅಂದರೆ ಇದೇ ಸತ್ಯ. ನನ್ನ ಎದೆಯ ಸಣ್ಣ ತೆರೆಯ ಧಾರಾವಾಹಿ ನಿನ್ನ ನೆನಪು ನಿನ್ನೆ ತನಕ ಎಲ್ಲಿ ಅಡಗಿ ಇತ್ತು ನಿನ್ನ ಕಣ್ಣ ಹೊಳಪು ಉಸಿರು ಹಾರಿ ಹೋಗುವ ಹಾಗೆ ಬಿಗಿದು ತಪ್ಪಿಕೊಳ್ಳು ನೀನು ಮತ್ತೆ ಮತ್ತೆ ನಿನ್ನುಸಿರು ನೀಡುತ್ತಾ ಉಳಿಸು ನನ್ನನು. ವಾವ್ ಅಮಲ್ ಬೇಬಿ, ಕಳೆದೋಗ್ಬಿಟ್ಟೆ. ಅನ್ಯಾಯವಾಗಿ ಕವಿ ಆಗ್ಬಿಟ್ಟಿಯಲ್ಲೋ. ಥ್ಯಾಂಕ್ ಯು. ಇವಾಗ ಹೇಳು, ನನಗೆ ಪ್ರೀತಿ ಅಂದರೆ ಏನು ಅಂತ ಗೊತ್ತಿಲ್ವಾ? ನಮ್ಮ ಕುವೆಂಪು ಅವರು ಪ್ರೀತಿ ಬಗ್ಗೆ ಏನಂತ ಹೇಳಿದಾರೆ ಗೊತ್ತಾ? ನಾನಿನಗೆ ನೀ ನನಗೆ ಜೇನಾಗುವ, ರಸದೇವ ಗಂಗೆಯಲ್ಲಿ ನೀನಾಗುವ, ಹೂವಾಗುವ ಹಣ್ಣಾಗುವ, ಪ್ರತಿರೂಪಿ ಭಗವತೆಗೆ ಮುಡಿಪಾಗುವ. ಚಂದುಟಿಯ ಪಕ್ಕದಲ್ಲಿ ತುಂಬ ಹತ್ತಿರ ನಿಂತು ಗುರಿಯಿಟ್ಟು ಕಾಡಿಗೆಯ ಬೊಟ್ಟಿಡ್ಲ, ಒಂದೊಳ್ಳೆ ಬೈಗೊಳವನು ನುಡಿಯುವ ಹಾಗೆ ಅತಿ ತುಂಟ ಮಾತೊಂದ ನಾನಾಡ್ಲ, ಕಿಡಿಗೇಡಿ ಕನಸೊಂದ ಕಟ್ಟಿರ್ಲ, ತಡ ಮಾಡದೆ ಸಣ್ಣ ಮುತ್ತಿಡ್ಲ, ಇದು ಯಾವುದು ಹೇಳ್ದೇನೆ ಮುಚ್ಚಿಡ್ಲ. ಏಯ್, ಯಾಕೆ ಹೋಗ್ತಾ ಇದೆಯಾ? ನಾಚಿಕೆನಾ? ನನಗೆ ಯಾಕೆ ನಾಚಿಕೆ? ಇದಕ್ಕೆಲ್ಲ ಹೆದರೋ ಮಗಳೇ ಅಲ್ಲ ನಾನು. ಸತ್ಯ, ನೀನು ಎಷ್ಟೇ ಗಂಭೀರಿ ಥರ ಆಡ್ಬೋದು, ಆದರೆ ಪ್ರೀತಿ ಅಂತ ಬಂದಾಗ ಏನು ಬಂದಾಗ ನಿನ್ನ ತಲೆ. ನಮ್ಗಿವೆಲ್ಲ ಅಂಟೋದು ಇಲ್ಲ, ನಾಟೋದು ಇಲ್ಲ. ನನ್ನ ಲವ್ವಿನ ರೇಂಜೇ ಬೇರೆಮ್ಮ. ಈ ಕವಿತೆ ಗಿವಿತೆ ಎಲ್ಲ ನನಗೆ ಸೂಟ್ ಆಗಲ್ಲ. ಹಾಗಿದ್ರೆ ಪ್ರೀತಿ ಅಂದರೆ ಏನು ಅಂತ ಮತ್ತೆ ಎಕ್ಸ್ಪ್ಲೇನ್ ಮಾಡ್ಲಾ? ನಿನ್ನ ಸ್ಟೈಲಲ್ಲಿ ನಿನಗೆ ಅರ್ಥ ಆಗೋ ಹಾಗೆ. ಅಪ್ಪ ಕಾರ್ತಿಕೇಶ್ವರ, ಈಗಲೇ ನಿನ್ನ ಪ್ರೀತಿ ಪುರಾಣ ನನಗೆ ಕೇಳೋದಕ್ಕಾಗ್ತಿಲ್ಲ. ನನ್ನ ಕಿವಿಲ್ ರಕ್ತ ಬರೋದಕ್ಕಿಂತ ಮುಂಚೆ ನಿಲ್ಸಪ್ಪ. ಅಲ್ಲ, ನನಗೊಂದು ಡೌಟು. ಅಕ್ಕನಿಗೂ ಹೀಗೆ ಕವಿತೆ ಗಿವಿತೆ ಎಲ್ಲ ಹೇಳಿ ಟಾರ್ಚರ್ ಇಡ್ತಿದ್ದ? ಅದಕ್ಕೆ ನಾವು ಓಡ್ ಹೋಗಿದ್ದು? ನೀನು ಇಂಪ್ರೆಸ್ ಮಾಡೋಣ ಅಂತ ಇಷ್ಟೊಂದೆಲ್ಲ ಹೇಳಿದ್ರೆ ನೀನೊಳ್ಳೆ ಅವಳ ವಿಷಯ ತೆಗಿತಿಯಲ್ಲ. ಅದು ನನಗೆ ಲವ್ ಬಗ್ಗೆ ಏನು ಗೊತ್ತಿಲ್ಲ ಅಂತ ರೇಗಿಸಿದ್ಯಲ್ಲ, ಅದಕ್ಕೆ ಯಾಕೆ ಹೇಳ್ದೆ. ನಿನ್ಗೇನು ಅರ್ಥ ಆಗಲ್ಲ ಬಿಡು. ಅಮಲ್ ಬೇಬಿ,
ನಾನು ನೋಡ್ತಾನೆ ಇದ್ದೀನಿ. ಒಳ್ಳೆ ಕಲ್ ಬಂಡೆ ಥರ ಇದ್ದೆ, ಆದರೆ ಈಗ ಚೇಂಜ್ ಆಗಿಬಿಟ್ಟಿದ್ಯಾ? ನಿನ್ನ ಲವಲ್ಲಿ ಇಷ್ಟೊಂದು ಇಂಪ್ರೂವ್ ಆಗಿದ್ದು ಹೇಗೆ? ಮಿಸಸ್ ಸತ್ಯ ಕಾರ್ತಿಕ್ ಹತ್ರ ಲವ್ ಟ್ರೈನಿಂಗ್ ತಗೋತಾ